ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಸಾಹಿತ್ಯ ಸಂಪದ ಪಿಯುಸಿ ದ್ವಿತೀಯ ವರ್ಷದ ಕನ್ನಡ ಭಾಷಾ ಪಠ್ಯಕ್ರಮದಲ್ಲಿ ಬರುವಂತಹ ವಚನಗಳ ಬಗ್ಗೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅಧ್ಯಯನವನ್ನ ಮಾಡ್ತಾ ಇದೀವಿ. ಬಸವಣ್ಣನವರ ವಚನಗಳು ನಾವು ಇವತ್ತು ನೋಡ್ಬೇಕಾಗತ್ತೆ. ಆ ವಚನಗಳನ್ನ ತಿಳಿದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರ ಬಗ್ಗೆ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಅರ್ಥವನ್ನ ಮಾಡ್ಕೋಬೇಕಾಗತ್ತೆ. ಭಕ್ತಿ ಭಂಡಾರಿ ಎಂದೇ ಏನಾಗಿದ್ದಾರೆ ಅಂತಂದ್ರೆ ಬಸವಣ್ಣನವರು ಹೆಸರುವಾಸಿ ಆಗಿದ್ದಾರೆ. 12ನೇ ಶತಮಾನದಲ್ಲಿ ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಇವರು ಕ್ರಾಂತಿಯ ಒಂದು ಕೇಂದ್ರ ಪುರುಷ ಅಂತ ಹೇಳಿ ಏನಾಗಿದ್ದಾರೆ ಅಂತಂದ್ರೆ ಹೆಸರುವಾಸಿ ಆಗಿದ್ದಾರೆ. ಬಿಜಾಪುರ ಜಿಲ್ಲೆಯ ಭಾಗ್ಯವಡಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಸವಣ್ಣನವರು ಜನಿಸ್ತಾರೆ. ಹಾಗಾದ್ರೆ ಯಾರ ಉದರದಲ್ಲಿ ಇವರ ತಂದೆ ತಾಯಿಗಳು ಯಾರಾಗಿದ್ರು ಅಂತಂದ್ರೆ ಮಾದಿರಾಜ ಮತ್ತು ಮಾದಾಂಬೆ ಇವರ ತಂದೆ ತಾಯಿ ಆಗಿದ್ರು. ಮಾದಿರಾಜ ಇವರ ತಂದೆಯಾಗಿದ್ರು, ಮಾದಾಂಬೆ ಇವರ ತಾಯಿಯಾಗಿದ್ರು. ಹೀಗೆ ಇವರ ತಂದೆ ಬಿಜ್ಜಳನ ಒಂದು ಆಸ್ಥಾನದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಕೋಶಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಭಕ್ತಿ, ಜ್ಞಾನ, ಮಾನವೀಯತೆ ಹಾಗೂ ವೈರಾಗ್ಯ ಇವುಗಳನ್ನ ನಾವು ಬಸವಣ್ಣನವರ ವಚನಗಳು ಏನಾಗ್ತಾವ ಅಂತಂದ್ರೆ ಸುಲಭವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಇವರ ವಚನಗಳೇನಿದಾವ ಅಂತಂದ್ರೆ ಬಹಳಷ್ಟು ಸರಳವಾದಂತಹದ್ದು. ಸಾಮಾನ್ಯ ವರ್ಗದ ಜನರಿಗೂ ಏನಾಗುತ್ತೆ ಅಂತಂದ್ರೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತಂತೆ ಅಷ್ಟೊಂದು ಸರಳವಾದಂತಹ ಭಾಷೆಯಿಂದ ಕೂಡಿದಂತಹ ವಚನಗಳನ್ನ ಇವರು ಬರೆದಿದ್ದಾರೆ. ಈ ಬಸವಣ್ಣನವರು ವಚನಗಳನ್ನ ಬರೀಲಿಕ್ಕೆ ಇವರ ಮೇನ್ ಒಂದು ಪ್ರಮುಖವಾದಂತಹ ಉದ್ದೇಶ ಏನಿತ್ತು ಅಂತಂದ್ರೆ ಸಮಾಜವನ್ನ ಸುಧಾರಣೆ ಮಾಡುವುದೇ ಇವರ ವಚನಗಳನ್ನ ಬರೀಲಿಕ್ಕೆ ಪ್ರಮುಖವಾದಂತಹ ಉದ್ದೇಶ. ಯಾಕಂದ್ರೆ ಸಮಾಜದಲ್ಲಿ ಏನಿತ್ತು ಅಂತಂದ್ರೆ ಜಾತಿ, ಕುಲ, ಲಿಂಗ, ಭೇದಗಳ ಆಧಾರದ ಮೇಲೆ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಬಹಳಷ್ಟು ತಾರತಮ್ಯವನ್ನ ಮಾಡ್ತಾ ಇದ್ರು. ಹೆಚ್ಚಾಗಿ ಸ್ತ್ರೀಯರ ಮೇಲೆ ಏನಾಗ್ತಾ ಇತ್ತು ಅಂತಂದ್ರೆ ದೌರ್ಜನ್ಯವನ್ನ ಮಾಡ್ತಾ ಇದ್ರು. ಹಾಗಾಗಿ ಬಸವಣ್ಣನವರ ಕಾಲದಲ್ಲಿ ಅಕ್ಕ ಮಹಾದೇವಿಗೆ ಏನ್ ಮಾಡಿದ್ರು ಅಂತಂದ್ರೆ ಸಭಾ ಮಂಟಪದಲ್ಲಿ ಅವರಿಗೆ ಒಂದು ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟು ಸ್ತ್ರೀಯರಿಗೂ ಸಹಿತ ಸಮಾಜದಲ್ಲಿ ಒಂದು ಉನ್ನತವಾದಂತಹ ಸ್ಥಾನವನ್ನ ನೀಡಿದವರು ನಮ್ಮ ಬಸವಣ್ಣನವರು ಆಗಿದ್ದಾರೆ. ಹೀಗೆ ಜನರ ಅಜ್ಞಾನ, ಕಂದಾಚಾರ, ಜಾತಿ ಸಂಕರಗಳನ್ನ ಕುರಿತಾದಂತಹ ವಚನಗಳ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವತ್ತು ಇಲ್ಲಿ ನೋಡ್ತೀವಿ. ಹೀಗೆ ಇವರ ಒಂದು ವಚನಗಳು ಉಪದೇಶ, ವಿಡಂಬನೆ ಮೊದಲಾದ ಗುಣಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಒಟ್ಟಿನಲ್ಲಿ ಈ ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವವನ್ನ ವಿಕಸನ ಮಾಡ್ಲಿಕ್ಕೆ ಅಥವಾ ಮನುಷ್ಯನ ವ್ಯಕ್ತಿತ್ವವನ್ನ ವಿಕಾಸನಗೊಳಿಸ್ಲಿಕ್ಕೆ ಏನಿದಾವ ಅಂತಂದ್ರೆ ಬಹಳಷ್ಟು ಪ್ರಮುಖವಾದಂತಹದ್ದು ಆಗಿವೆ. ಮನುಷ್ಯನಲ್ಲಿ ಇರಬೇಕಾದಂತಹ ಮಾನವೀಯತೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಇವು ಕಳೆದುಕೊಳ್ತಾ ಇದಾವೆ. ಮನುಷ್ಯರು ಏನ್ ಮಾಡ್ತಾ ಇದಾರೆ, ಮಾನವೀಯತೆ ಅನ್ನೋದು ಮನುಷ್ಯನಲ್ಲಿ ಇಲ್ಲ. ಹೀಗಾಗಿ ಈ ವಚನಗಳನ್ನ ನಾವು ನೋಡಿದಾಗ ಅಥವಾ ಈ ವಚನಗಳನ್ನ ನಾವು ಓದಿ ಅರ್ಥ ಮಾಡಿಕೊಂಡಾಗ ಈ ವಚನಗಳು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಬರೆದಿರಬಹುದು. ಆದ್ರೂ ಸಹಿತ 2020 ಮತ್ತು ಮುಂಬರುವಂತಹ ವರ್ಷಗಳಿಗೂ ಸಹಿತ ಈ ವಚನಗಳು ಏನಾಗ್ತಾವ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೂ ಇವು ಏನಾಗ್ತಾವ ಅಂತಂದ್ರೆ ಅನ್ವಯಿಸ್ತವೆ, ಬಹಳಷ್ಟು ಪ್ರಭಾವವನ್ನ ಬೀಳುತ್ತವೆ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳಿಕ್ಕೆ ಇಷ್ಟ ಪಡ್ತೀನಿ. ಹಾಗಾದ್ರೆ ಇಲ್ಲಿ ಬಸವಣ್ಣನವರ ಈ ವಚನಗಳಲ್ಲಿ ಮೊದಲನೆಯ ವಚನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮನ ಬೆರೆಸಿದ್ದಲ್ಲಿ ತನು ಕರಗದಿದ್ದಡೆ, ಸೊಂಕಿನಲ್ಲಿ ಹುಳಕಂಗಳು ಹೊರ ಹೊಮ್ಮದಿದ್ದಡೆ, ಕಂಡಾಗಳ ಅಶ್ರುಜಲಗಳಂ ಸುರಿಯದಿದ್ದಡೆ, ನುಡಿಯುವಲ್ಲಿ ಗದಂಗಳು ಪುಣ್ಯಂದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾನಿರೆ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಏನ್ ಹೇಳಿಕೆ ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಮನ ಬೆರೆಸಿದ್ದಲ್ಲಿ ತನು ಕರಗದಿದ್ದಡೆ. ಹೌದಾ, ಮನಸ್ಸು ಬೆರೆತ್ರೂ ಸಹಿತ ನಮ್ಮಲ್ಲಿರುವಂತಹ ದೇಹ ಕೂಡಿದ್ರೂ ಸಹಿತ ನಮ್ಮ ಮನಸ್ಸು ಮಾತ್ರ ಏನಾಗಿದೆ ಅಂತಂದ್ರೆ ಅದರಲ್ಲಿ ಇನ್ನೂ ಸಹ ಏನಾಗಿದೆ ಅಂತಂದ್ರೆ ಕಲ್ಮಶವಿದೆ. ಹಾಗಾಗಿ ಆ ಕಲ್ಮಶ ಏನಾಗ್ಬೇಕಾಗಿದೆ ಅಂತಂದ್ರೆ ಹೋಗ್ಬೇಕಾಗಿದೆ. ಅಂದಾಗ ಮಾತ್ರ ಇಲ್ಲಿ ಸರಿಯಾದಂತಹ ಒಂದು ಭಕ್ತಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮನಸ್ಸು ಅಥವಾ ನಮ್ಮ ಆತ್ಮದಲ್ಲಿರುವಂತಹ ಒಂದು ಕಲ್ಮಶ ಇರ್ಬೋದು, ಒಂದು ಹೊಲಸು ಇರ್ಬೋದು, ಅದು ಹೋದ್ಮೇಲೆ ತಾನೇ ಏನಾಗುತ್ತೆ ಅಂತಂದ್ರೆ ಅದು ಏನ್ ಮಾಡ್ಬೇಕಂತಂದ್ರೆ ಅದು ಹೋದ್ಮೇಲೆ
ಮನಸ್ಸಿನಲ್ಲಿ ಇರುವಂತಹ ಒಂದು ಕಲ್ಮಶ ಹೋದ್ಮೇಲೆ ಏನಾಗ್ಬೋದು ಅಂತಂದ್ರೆ ನಾವು ಅಪ್ಪಿಕೊಂಡಾಗ ಅಥವಾ ನಮಗೆ ಒಂದು ಸ್ಪರ್ಶ ಅಥವಾ ನಮಗೆ ಆ ಮನಸ್ಸಿನಲ್ಲಿ ಇರುವಂತಹ ಒಂದು ಕೊಳೆ ಹೋದ ಮೇಲೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸರಿಯಾದಂತಹ ಸ್ಪರ್ಶ ತಗುಲುವಿಕೆ ಉಂಟಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ನಮ್ಮ ಮನಸ್ಸು ಹಗರಾದಾಗ ಅಥವಾ ನಮ್ಮ ಮನಸ್ಸಿನಲ್ಲಿ ಭೇದಗಳು ಜಾತಿ ಆಗಿರ್ಬೋದು, ಕುಲ ಆಗಿರ್ಬೋದು, ಲಿಂಗದ ಆಧಾರದ ಮೇಲೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ಇಲ್ಲದಿದ್ದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಮನಸ್ಸು ರೋಮಾಂಚನಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಸುಮ್ನೆ ತೋರಿಸ್ಲಿಕ್ಕೆ ಏನ್ ಮಾಡಬಾರದು ಅಂತಂದ್ರೆ ಅಶ್ರು ಜಲಂ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಕಣ್ಣೀರನ್ನ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ. ಇಲ್ಲಿ ಕೂಡಲ ಸಂಗಮನ ಒಂದು ಭಕ್ತಿಗೆ ಇದು ಏನಿದೆ ಅಂತಂದ್ರೆ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗಂಟಲು ಗದಂಗಳು ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಗಂಟಲು ತೇವಗೊಳ್ಳುವುದು, ಸುಮ್ನೆ ಹೆಸರಿಗೆ ಮಾತ್ರ ಏನಿರಬಾರ್ದು, ಭಕ್ತಿ ಅನ್ನೋದು ಇರಬಾರ್ದು. ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಇದು ದೃಢವಾದಂತಹ ಭಕ್ತಿ ಇಲ್ಲದವನು ಅಂತ ಅರ್ಥ ಆಗುತ್ತೆ. ಹೀಗಾಗಿ ಮನಸ್ಸುಗಳನ್ನ ಮೊದಲು ನಾವೇನ್ ಮಾಡ್ಬೇಕು, ಸ್ವಚ್ಛಗೊಳಿಸ್ಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ದೇಹ ಅಥವಾ ನಮ್ಮ ಮನಸ್ಸು ಕರಗಿದಾಗ ಮಾತ್ರ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಿಗೆ ಏನಿರುತ್ತೆ ಅಂತಂದ್ರೆ ಇಲ್ಲಿ ಒಂದು ಪ್ರಾಮುಖ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ತೋರಿಕೆಯ ಭಕ್ತಿ ಏನಾಗಿದೆ ಅಂತಂದ್ರೆ ಇಲ್ಲಿ ಇರಬಾರ್ದು ಅನ್ನುವಂಥದ್ದನ್ನ ಅವರು ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಇನ್ನ ಎರಡನೆಯ ಒಂದು ಇದರಲ್ಲಿ ಏನು ಹೇಳಿಕೆ ಇಷ್ಟಪಟ್ಟಿದ್ದಾರೆ ನೋಡೋಣ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನಕ್ಕ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನಕ್ಕ. ಅಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವ ಪಂಥವನ್ನರಿಯದನಕ್ಕ. ಏನು ಹೇಳಿಕೆ ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಮೂಲತಃ ಸತ್ವವಿರುವಂತಹ ತೋರಿಕೆಯ ಭಕ್ತಿಯನ್ನ ಇಲ್ಲಿ ಏನ್ ಮಾಡಬಾರ್ದು ಅಂತಂದ್ರೆ ತೋರಿಸಬಾರ್ದು. ಅದು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥ ರೇಖೆ ಇದ್ದಲ್ಲಿ. ಅರ್ಥ ಅಂತಂದ್ರೆ ಏನ್ರಿ, ಇಲ್ಲಿ ಅರ್ಥ ಅಂತಂದ್ರೆ ಮೀನಿಂಗ್ ಅಲ್ಲ, ಅರ್ಥ ಅಂದ್ರೆ ಇಲ್ಲಿ ಹಣ. ಹೌದಾ, ನಮ್ಮ ಕೈಯಲ್ಲಿ ಹಣದ ರೇಖೆ ಇದ್ದು ಏನು ಫಲ. ಹೌದಾ, ನಮಗೆ ಆಯುಷ್ಯನೇ ಇಲ್ಲ, ನಾನೇನ್ ಮಾಡ್ತಾ ಇದ್ದೀನಿ, ಇನ್ನೊಂದು 10 ದಿನದಲ್ಲಿ ಸಾಯ್ತಾ ಇದ್ದೀನಿ ಅಂತಂದ್ರೆ ನನ್ನಲ್ಲಿ ಬಹಳಷ್ಟು ದುಡ್ಡಿನ ಒಂದು ಗಂಟಿದೆ ಅಂತಂದ್ರೆ ಅದಕ್ಕೇನು ಇಲ್ಲ ಅಂತಂದ್ರೆ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಅರ್ಥ ರೇಖೆ ಅಂದ್ರೆ ಹಣದ ರೇಖೆ ಇದ್ರೂ ಏನು ಪ್ರಯೋಜನವಿಲ್ಲ, ಯಾಕಂದ್ರೆ ನಮಗೇನಿಲ್ಲ ಅಂತಂದ್ರೆ ಆಯುಷ್ಯನೇ ಇಲ್ಲ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ಹಂದಿ ಅಂದ್ರೆ ಏನಾಗತ್ರಿ, ಹಂದಿ ಅಂತಂದ್ರೆ ಇಲ್ಲಿ ಹೇಡಿ, ಅಂಜುಬುರುಕ, ಕೈಯಲ್ಲಿ ಆಗದವನ ಕೈಯಲ್ಲಿ. ಹೌದಾ, ಏನ್ ಮಾಡ್ತಾನಂತಂದ್ರೆ ಯಾವುದೇ ಒಂದು ಕೆಲಸವನ್ನು ಕೊಟ್ಟಿದಾಗ ಅವನೇನ್ ಮಾಡ್ತಾನಂತಂದ್ರೆ ಹೇಡಿಯಂತೆ ಹಿಂಜರಿದು ಬಿಡ್ತಾನೆ. ಸೊ ಅಂತವನ ಕೈಯಲ್ಲಿ ಒಂದು ಚಂದ್ರಾಯುಧವನ್ನ, ಒಂದು ಆಯುಧವನ್ನ ಕೊಟ್ರೆ ಅಥವಾ ನಮ್ಮ ದೇಶವನ್ನ ನಡೆಸಲಿಕ್ಕೆ ಅವನ ಕೈಯಲ್ಲಿ ಕೊಟ್ಬಿಟ್ರೆ ಅದನ್ನ ಏನಾಗುದಿಲ್ಲ ಅಂತಂದ್ರೆ ಅದು ನಿಷ್ಪ್ರಯೋಜಕ, ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ. ಅದೇ ರೀತಿ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಅಂಧ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಕುರುಡ ಅಂತ ಅರ್ಥ ಆಗತ್ತೆ. ಆ ಅಂಧನ ಕೈಯಲ್ಲಿ ಏನಿದೆ ಅಂತಂದ್ರೆ ಒಂದು ದರ್ಪಣವನ್ನ ನೀಡಿದಾಗ, ದರ್ಪಣ ಮೀನ್ಸ್ ಮಿರರ್ ಅಥವಾ ಕನ್ನಡಿ ಅಂತ ಅರ್ಥ ಆಗತ್ತೆ. ಆ ಅಂಧಕನ ಕೈಯಲ್ಲಿ ಅಥವಾ ಆ ಕರುಡನ ಕೈಯಲ್ಲಿ ನಾವು ದರ್ಪಣವನ್ನ ನೀಡಿ ಏನು ಫಲ, ಅದರಿಂದ ಅವನು ತನ್ನನ್ನು ತಾನು ನೋಡ್ಲಿಕ್ಕೆ ಸಾಧ್ಯನಾ ಇಲ್ಲ. ಅದೇ ರೀತಿ ಈ ಮರ್ಕಟನ ಕೈಯಲ್ಲಿ, ಮರ್ಕಟ ಅಂತಂದ್ರೆ ಏನ್ರಿ, ಮಂಗ ಅಂತ ಆಗತ್ತೆ, ಮಂಕಿ ಅಂತ ಅರ್ಥ ಆಗತ್ತೆ. ಈ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ಮರ್ಕಟನ ಕೈಯಲ್ಲಿ, ಮಂಗನ ಕೈಯಲ್ಲಿ ಮಾಣಿಕ್ಯ ಅಥವಾ ರತ್ನ, ಇದು ಬಹಳಷ್ಟು ಬೆಲೆ ಉಳ್ಳದ್ದು ಆಗಿದೆ. ಅದನ್ನ ಮಂಗನ ಕೈಯಲ್ಲಿ ಏನ್ ಮಾಡೋದು ಅಂತಂದ್ರೆ ಕೊಟ್ರೆ ಏನು ಫಲ. ಇದು ಒಂತರಹ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಅದಕ್ಕೇನು ಬೆಲೆನೇ ಇರುವುದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕೂಡಲ ಸಂಗನ, ಹೌದಾ, ನನ್ನ ಅಥವಾ ನಮ್ಮ ಕೂಡಲ ಸಂಗಮನನ್ನ ಅರಿಯದವರನ್ನ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಹಾಗಾದ್ರೆ ನೋಡಿ, ಹಣವಿದ್ದು ಫಲ ಏನಿಲ್ಲ, ಆಯುಷ್ಯವಿಲ್ಲದಿದ್ರೆ ಹಣ ತಗೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯನವಿಲ್ಲ. ಹೌದಾ, ಈ ಮತ್ತೆ ಹೇಡಿ ಕೈಯಲ್ಲಿ ಚಂದ್ರಾಯುಧ ಕೊಟ್ರು ಏನು ಫಲವಿಲ್ಲ. ಅದೇ ರೀತಿ ಕರುಡನ ಕೈಯಲ್ಲಿ ಒಂದು ಕನ್ನಡಿಯನ್ನು ಕೊಟ್ರೆ ಏನು ಫಲವಿಲ್ಲ. ಅದೇ ರೀತಿ ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರು ಹೇಗೆ ಫಲವಿಲ್ವೋ, ಅದರ ಉಪಯೋಗ ಹೇಗಿಲ್ವೋ, ಅದೇ ರೀತಿ ಕೂಡಲ ಸಂಗಮನ ಒಂದು ಶರಣರ ಅರಿಯದವರನ್ನ, ಕೂಡಲ ಸಂಗಮ ಅಂದ್ರೆ ಏನು,
ಆ ಶರಣರು ಅರಿಯದಿದ್ದರೆ ಅಂತವರ ಕೈಯಲ್ಲಿ ಲಿಂಗವನ್ನು ಕೊಟ್ಟಾದ್ರೂ ಏನ್ ಫಲ ಅಂತ ಹೇಳಿ ಇದು ತಪ್ಪು ಅನ್ನುವಂತಹ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಒಂದು ವಚನದಲ್ಲಿ ಏನ್ ಹೇಳಿಕೆ ಇಷ್ಟಪಟ್ಟಿದ್ದಾರೆ ನೋಡೋಣ. ನೋಡಿ, ಮೂರನೆಯ ಒಂದು ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಲೆ ಹತ್ತಿ ಉರಿಯದಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಉರಿಯದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಏನ್ ಹೇಳ್ತಾ ಇದ್ದಾರೆ? ಹೌದಾ, ಇಲ್ಲಿ ಭಕ್ತಿ ಅನ್ನೋದು ಏನಾಗಿರ್ಬಾರ್ದು ಅಂತಂದ್ರೆ ಅದು ಒಂಥರ ಡಾಂಬಿಕವಾಗಿರಬಾರ್ದು. ಅದರಲ್ಲಿ ಭಕ್ತಿ ಅನ್ನೋದು ಏನಿರ್ಬೇಕಂತಂದ್ರೆ ಅದು ಮನಸ್ಸಿನಿಂದ ಹೃದಯದಿಂದ ಏನಾಗಿರ್ಬೇಕು ಅಂತಂದ್ರೆ ಹೊರ ಬರಬೇಕು. ಅದನ್ನ ಬಿಟ್ಟು ತೋರಿಕೆಯ ಭಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬಸವಣ್ಣನವರು ಕಡೆಗಣಿಸ್ತಾರೆ. ಹೇಳ್ತಾ ಇದ್ದಾರೆ, ಒಲೆ ಹತ್ತಿ ಉರಿದಡೆ. ಹೌದಾ, ಒಲೆ ಅಂದ್ರೆ ಏನ್ರಿ ಇಲ್ಲಿ ಬೆಂಕಿ ಅಥವಾ ಅಡಿಗೆ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮನೆಯಲ್ಲಿ ಒಲೆಯನ್ನ ಹಳೆ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಆ ಒಲೆ ಉರಿದಾಗ ಏನಾಗ್ಬೋದು ಅಂತಂದ್ರೆ ಅಲ್ಲಿರುವಂತಹ ಬೆಂಕಿಯನ್ನ ನಾವೇನ್ ಮಾಡ್ಬೋದು, ಅದನ್ನ ನಿಲ್ಲಿಸ್ಬಹುದು ಹೇಗಾದ್ರೂ ಮಾಡಿ, ಯಾಕಂದ್ರೆ ಅಷ್ಟೊಂದು ಬೆಂಕಿ ಇರುವುದಿಲ್ಲ. ಆದ್ರೆ ಧರೆ ಅಂದ್ರೆ ಏನ್ರಿ, ಇಡೀ ಭೂಮಿಗೆ ಬೆಂಕಿ ಹತ್ತಿದಾಗ ಅದೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಆ ಬೆಂಕಿಯನ್ನ ನಿಲ್ಲಿಸುವುದು ಅಷ್ಟೊಂದು ಸುಲಭಕರವಾದಂತಹ ಸಂಗತಿ ಅಲ್ಲ. ಒಲೆ ಸಣ್ಣದಾದಂತದಿರುತ್ತೆ, ಹಾಗಾಗಿ ಅಲ್ಲಿರುವಂತಹ ಉರಿಯನ್ನ ಅಲ್ಲಿರುವಂತಹ ಒಂದು ಬೆಂಕಿಯನ್ನ ನಾವು ಆರಿಸ್ಬೋದು. ಆದ್ರೆ ಈ ಭೂಮಿಯ ಮೇಲೆ ಅಥವಾ ಈ ಧರೆಯ ಮೇಲೆ, ಈ ಪೃಥ್ವಿ ಮೇಲೆ ಹತ್ತಿರುವಂತಹ ಬೆಂಕಿಗೆ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಏರಿ ಅಂದ್ರೆ ಏನ್ರಿ, ಇಲ್ಲಿ ಎತ್ತಾಗತ್ತೆ. ಅದೇನ್ ಮಾಡ್ಬೋದು ಅಂತಂದ್ರೆ ಅದು ಹೊಲದಲ್ಲಿರುವಂತಹ ಇಡೀ ಒಂದು ಮೇವನ್ನ, ಹೊಲದಲ್ಲಿರುವಂತಹ ಇಡೀ ಫಸಲನ್ನ ಸಾಕಿದಂತಹ ಆ ಏರಿ ಅಥವಾ ಒಂದು ಆಕಳ ತಿನ್ಬಿಟ್ರೆ ಅದಕ್ಕೇನು ಉಪಯೋಗವಿಲ್ಲ. ಯಾಕಂದ್ರೆ ಆ ಬೆಳೆಯನ್ನೇ ತಿನ್ಬಿಟ್ರೆ ಅದೆಲ್ಲ ತಪ್ಪು ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಅಂದ್ರೆ ಒಬ್ಬ ನಾರಿ, ಒಬ್ಬ ಹೆಣ್ಣು ತನ್ನ ಮನೆಯಲ್ಲೇ ಕಳತನ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆಯಾ? ಇಲ್ಲ. ಅದೇ ರೀತಿ ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ. ಹೌದಾ, ತಾಯಿಯ ಹಾಲೇ ನಂಜಾಗ್ಬಿಟ್ರೆ ಏನಾಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲಿ ತಾಯಿ ಹಾಲು ನಂಜಾಗ್ಬಿಟ್ರೆ ಏನಾಗತ್ರಿ, ಆ ಮಗು ಸತ್ತು ಹೋಗುತ್ತೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನಾರಿಗೆ ದೊರೆವೆ ಕೂಡಲ ಸಂಗಮ ದೇವ. ಹಾಗಾದ್ರೆ ಇನ್ನೇನು ಹೇಳ್ತೀರಾ ಈ ಶಿವನ ಭಕ್ತಿಯ ಬಗ್ಗೆ ಅಥವಾ ಈ ಕೂಡಲ ಸಂಗಮನ ಭಕ್ತಿಯ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಹೀಗೆ ಈ ವಚನಗಳಲ್ಲಿ ಬಸವಣ್ಣವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆತ್ಮವಿಮರ್ಶೆಯನ್ನ ಮತ್ತೊಬ್ಬ ವಚನಕಾರರಲ್ಲಿ ಹೇಳಲಿಕ್ಕೆ ಇಲ್ಲಿ ಇಷ್ಟಪಟ್ಟಿದ್ದಾರೆ. ಅದರ ಜೊತೆಗೆ ಶಿವಪಂಥವನ್ನ ಅರಿಯುವ ಸಂಕಲ್ಪಬಲ್ಲ ನಿಜ ಭಕ್ತನ ಮೂಲ ಗುಣವಾಗ್ಬೇಕು. ಹೌದಾ, ಶಿವನನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಂಕಲ್ಪ ನೀವು ಮಾಡಿದ್ದೇ ಆಗಿದ್ರೆ ಅಲ್ಲಿ ನಿಜವಾದಂತಹ ಭಕ್ತನ ಗುಣವನ್ನ ನಾವೇನ್ ಮಾಡ್ಬೇಕಂತಂದ್ರೆ ಮೊದಲಿಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿರುವಂತಹ ಗುಣಗಳನ್ನ ಅವಗುಣಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೋಡ್ಬೇಕಾಗತ್ತೆ. ಅದು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಏನ್ ಬರ್ಬೇಕಂತಂದ್ರೆ ಆತ್ಮದಿಂದ ಬರಬೇಕು ಹೊರತು ಅದು ತೋರಿಕೆಯ ರೂಪದಲ್ಲಿ ಬರಬಾರ್ದು ಅನ್ನೋದ ಮಾತನ್ನ ಇಲ್ಲಿ ಈ ವಚನಗಳ ಮೂಲಕ ಹೇಳಿಕೆ ಮಾಡಿದರೆ ಇಷ್ಟವನ್ನ ಪಟ್ಟಿದ್ದಾರೆ.